ಮಾಡಿಸುವಾಗ್ಲೇ ಎಲ್ಲ ಒಂದು ಫ್ರೇಮ್ವರ್ಕ್ ಅಂತೆಲ್ಲ ಮಾಡಿ ಅದ್ರ ಮೇಲೇ ಸೆಟ್ ಮಾಡಿಸಿರ್ತೀವಿ ನಾವು. ಇನ್ ಕೇಸ್ ಈಗ ಈ ಥರ ಒಬ್ಜೆಕ್ಷನ್ ಇಲ್ಲ, ಇದು ಔಟ್ ಆಫ್ ಫ್ರೇಮ್ ಔಟ್ ಆಫ್ ಸಿಲೆಬಸ್ ಇದೆ ಅಂತ ಏನಾದರೂ ಆದರೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಅದು ಪ್ರತಿ ವರ್ಷವೂ ಇದೆ, ಈಗ ಅಂತ ಅಲ್ಲ, ಇಟ್ಸ್ ಆಲ್ವೇಸ್ ದೇರ್. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಆನ್ಸರ್ ಕೀಸ್ನ ರಿಲೀಸ್ ಮಾಡಿ ನಾವು ಒಬ್ಜೆಕ್ಷನ್ಸ್ಗೆ ಕಾಲ್ ಮಾಡ್ತೀವಿ. ಸೊ ಆ ಥರ ಇವ್ರಿಗೇನಾದರೂ ಔಟ್ ಆಫ್ ಸಿಲೆಬಸ್ ಆ ಥರ ಅನಿಸಿದ್ರೆ ವಿತ್ ಪ್ರಾಪರ್ ಪ್ರೂಫ್, ಅಂದರೆ ಯಾವ ವರ್ಷದಿಂದ ಇದು ಸಿಲೆಬಸ್ನಲ್ಲಿ ಇಲ್ಲ, ಯಾವಾಗ ರಿವೈಸ್ ಆಯಿತು ಸಿಲೆಬಸ್ಸು, ಇದು ಯಾವಾಗಿಂದ ಡಿಲೀಟ್ ಆಗಿದೆ, ಆ ಥರ ವಿತ್ ಪ್ರಾಪರ್ ಪ್ರೂಫು ಒಬ್ಜೆಕ್ಷನ್ ಲಿಂಕಲ್ಲಿ ಸಬ್ಮಿಟ್ ಮಾಡಲಿ. ಯಾವ್ಯಾವ ಕ್ವೆಶ್ಚನ್ಸ್ ಅವ್ರು ಹೇಳ್ತಿದ್ದಾರೆ ಆ ಕ್ವೆಶ್ಚನ್ ಅಗೇನ್ಸ್ಟು ಇದು ಈ ಥರ ಇದೆ ಅಂತ ಲೆಟ್ ದೆಮ್ ಸಬ್ಮಿಟ್. ನಾನು ಹೇಗಿದ್ದರೂ ಎಲ್ಲ ಒಬ್ಜೆಕ್ಷನ್ಸ್ ಇರೋದನ್ನೆಲ್ಲ ಎಕ್ಸ್ಪರ್ಟ್ ಕಮಿಟಿನೇ ಇಲ್ಲೂ ಎಕ್ಸಾಮಿನೇ ಮಾಡ್ತಾರೆ ಪ್ರತಿ ಸಬ್ಜೆಕ್ಟ್ಗೂ. ಸೊ ದೇ ವಿಲ್ ಆಲ್ಸೋ ಟೇಕ್ ಅ ಲುಕ್ ಆ್ಯಂಡ್ ದೆನ್ ಟೇಕ್ ಅ ಕಾಲ್. ಆಮೇಲೆ ನೋಡಬಹುದು ಒಬ್ಜೆಕ್ಷನ್ಸಲ್ಲಿ ಹಾಕಿ ಚೆಕ್ ಅಂದರೆ ಇಟ್ ಶುಡ್ ಬಿ ಡನ್ ಫ್ರಮ್ ಎಕ್ಸ್ಪರ್ಟ್ಸು. ಆ ಥರ ಹೇಗೆ, ಈಗ ನಾಳೆ ಇನ್ನೊಂದು ಕ್ವೆಶ್ಚನ್ ಹೇಳ್ತಾರೆ ತಕ್ಷಣ ಹೋಗಿ ನೀವು ಕ್ಯಾನ್ ಯು ಟೇಕ್ ಅ ಲುಕ್, ಅದೊಂದು ಪ್ರಾಪರ್ ಮೆಕ್ಯಾನಿಸಮ್ ಏನಿರುತ್ತೆ ಅದ್ರ ಮೂಲಕನೇ ಬರಬೇಕಿರುತ್ತೆ. ಎಲ್ಲ 4 ಪೇಪರ್ಸ್ ಆದಮೇಲೆ ನಾವೇನು ಒಬ್ಜೆಕ್ಷನ್ ಲಿಂಕ್ ಓಪನ್ ಮಾಡ್ತೀವಿ ಅದರಲ್ಲಿ ಸಬ್ಮಿಟ್ ಮಾಡಲಿ, ಆವಾಗಲೇ ಅದು ಎಕ್ಸಾಮಿನ್ ಆಗೋದು. ಎಲ್ಲ ಈಗ ಏನು ಕೇಳಲ್ಲ ಹೇಳಲ್ಲ ಆ ಥರ ಏನಿಲ್ಲ. ಏನೇ ಡಿಸೆಂಟ್ ಇರಲಿ, ಏನೇ ಒಬ್ಜೆಕ್ಷನ್ಸ್ ಇರಲಿ, ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಇರುವಾಗ ಆ ವ್ಯವಸ್ಥೆನೇ ಬಳಸ್ಕೋಬೇಕಿರುತ್ತೆ.